ಭೀಮರಾಜಂತ ವಿಶ್ವ ಆದಿಜಾಂಬ ಮಹಾಸಭಾ ರಾಜ್ಯಾಧ್ಯಕ್ಷರು ಮತ್ತೆ ಒಕ್ಕೂಟದ ಸಂಚಾಲಕರು. ಈಗ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆ ಮಾಡ್ತಾ, ನಾವು ಅನೇಕ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಿಕೊಂಡು ನಾವು ಒತ್ತಾಯ ಮಾಡ್ಕೊಂಡು ಬರ್ತಾನೆ ಇದೀವಿ. ಆದ್ರೆ ನಮ್ಮ ಕೂಗು ಆ ಸರ್ಕಾರಕ್ಕೆ ಮುಟ್ತಾ ಇಲ್ಲ. ಕಾರಣ ಏನಂತಂದ್ರೆ, ಸಾಮಾನ್ಯವಾಗಿ ದೇವರಾಜ ಸರ್ಕಾರದಿಂದ ಇಲ್ಲಿವರೆಗೂ ನೋಡ್ಕೊಂಡು ಬರ್ತಾ ಇದೀವಿ. ಈ ಏನು ಎರಡು ಸಮುದಾಯ ಇದೆ, ಅವ್ರಿಗೆ ಎರಡು ಕೊಟ್ರೆ ನಮ್ಗೆ ಎರಡು, ನಮ್ಗೆ ಎರಡು ಕೊಟ್ರೆ ಅವ್ರಿಗೆ ಎರಡು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ವ್ಯತ್ಯಾಸ ಮಾಡಿದ್ರು, ಅವ್ರಿಗೆ ಜಾಸ್ತಿ ಕೊಟ್ರು, ನಮ್ಗೆ ಕಡಿಮೆ ಕೊಟ್ರು. ಈ ರೀತಿ ವ್ಯತ್ಯಾಸವನ್ನು ಮಾಡ್ಕೊಂಡು ಬಂದು ನಮ್ಮ ಸಮುದಾಯವನ್ನ ಈ ಮೂಲೆ ಗುಂಪು ಮಾಡ್ತಕ್ಕಂಥ ಉನ್ನಾರ ನಡೀತಾ ಇದೆ. ಅದರಿಂದ ಯಾವುದೇ ಸಂದರ್ಭದಲ್ಲಿ ಅಟ್ಲೀಸ್ಟ್ ಹಿರಿಯರು ಮೊನ್ನೆ ಬಂದಿರ್ತಕ್ಕಂಥವ್ರು ಹೆಸರುಗಳು ಪ್ರಚಾರ ಮಾಡ್ತಾರೆ, ಅವ್ರಿಗೆ ಒಳ್ಳೆ ಖಾತೆ ಕೊಡ್ತಾರೆ. ಆದ್ರೆ 7 ಸಾರಿ ಗೆದ್ದು ಸೆಂಟ್ರಲ್ ಮಿನಿಸ್ಟರ್ ಆಗಿ ಮತ್ತೆ ರಾಜ್ಯದಲ್ಲಿ ಮಂತ್ರಿಯಾಗಿ ಮುತ್ಸದ್ದಿ ರಾಜಕಾರಣಿಯಾದ KH ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ನಮ್ಗೆ ಒತ್ತಾಯ ಇತ್ತು. ಬೇರೆ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಒತ್ತಾಯ ಇತ್ತು. ಅದು ಕೂಡ ಅವ್ರ ಗಮನಕ್ಕೆ ಹೋಗ್ತಾ ಇಲ್ಲ. ಈಗ ಅವರಿಗೆ ಒಳ್ಳೆ ಖಾತೆಯನ್ನು ಕೊಟ್ಟಿಲ್ಲ, ಬರೀ ಅಕ್ಕಿ ಹಂಚ್ಕೊಂಡು ನಿನ್ನ ಕುತ್ಕೊಳ್ಳಿ ಅಂತ ಹೊರತಕ್ಕಂಥ ಏನೇ ಒಂದು ಬೇಕಾಬಿಟ್ಟಿ ಖಾತೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಇವತ್ತು ಕೂಡ ನಾವು ಒತ್ತಾಯ ಮಾಡ್ತೀವಿ, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಲೇಬೇಕು, ಮತ್ತೆ ಒಳ್ಳೆ ಖಾತೆಯನ್ನು ಕೊಡಬೇಕು. ಇಲ್ಲ ಸಮಾಜ ಕಲ್ಯಾಣ ಕೊಡಿ, ಇಲ್ಲಾಂದ್ರೆ RDPR ಕೊಡಿ ಅಂತ ನಮ್ಮ ಒತ್ತಾಯ ಇದೆ. ಅದೇ ರೀತಿ ಈ ಸಚಿವ ಸಂಪುಟದಲ್ಲಿ ಕನಿಷ್ಠ ಪಕ್ಷ 4 ಜನ ಮಾದಿಗರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಅತಿ ಹೆಚ್ಚಿನ ಜನಸಂಖ್ಯೆ ಅಂತ ಬಡ್ಕೊಳ್ತಾ ಇದ್ದೀವಿ. ಆದ್ರೆ ಜನಸಂಖ್ಯೆ ಕಮ್ಮಿ ಅವರಿಗೆ 3-4 ಕೊಡ್ತಾರೆ, ಜನಸಂಖ್ಯೆ ಹೆಚ್ಚಿಗೆ ಇರ್ತಕ್ಕಂಥವ್ರಿಗೆ 1-2 ಕೊಟ್ಬಿಟ್ಟು ಸಮಾಧಾನ ಮಾಡ್ತಾರೆ. ಇದು ರಾಜಕೀಯವಾಗಿ ನಿಜವಾಗ್ಲೂ ನಮ್ಮನ್ನ ದಮನ ಮಾಡ್ತಕ್ಕಂಥ ಹುನ್ನಾರ ಅಂತ ನಾವು ಹೇಳ್ತಾ ಇದೀವಿ. ಖಂಡಿತವಾಗ್ಲೂ ಈ ಸಮಾಜಕ್ಕೆ ಏನಾದ್ರೂ ನೀವು ಗಣನೆ ತಗೊಳ್ಳದೇ ಇದ್ರೆ ಮುಂದಿನ ಚುನಾವಣೆಗಳಲ್ಲಿ ಖಂಡಿತವಾಗ್ಲೂ ಈಗ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸುವಂತ ಕೆಲಸ ನಾವು ಈಗ ರಾಜ್ಯಾದ್ಯಂತ ನಾವು ಈ ಮತಜಾಗೃತಿಯನ್ನ ಹಮ್ಮಿಕೊಳ್ಳೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಇದನ್ನ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.